ನಮಸ್ಕಾರ. SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ PUC ಡಿಪ್ಲೊಮಾ ಆ್ಯಂಡ್ ಇಂಜಿನಿಯರಿಂಗ್ ಡಿಗ್ರಿ BSc ನರ್ಸಿಂಗ್ ಆ್ಯಂಡ್ MBBS ಇಂತಹ ಕೋರ್ಸ್ಗಳು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಈಗ ನೀವು ಏನು ಅಂದರೆ ಈ ವಿಡಿಯೋದಲ್ಲಿ ತಿಳ್ಕೋಬೇಕಾಗಿದ್ದು ಯಾವುದೇ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋಕ್ಕೆ ಈ ವಿಡಿಯೋ ಲಿಂಕೇ ಇಲ್ಲ. ಓಕೆ, ಇದು ಒಂದು ಹೊಸ ಮ್ಯಾಟರ್ ಬಗ್ಗೆ. ಆ ಮ್ಯಾಟರ್ ಟಾಪಿಕ್ ಏನು ಅನ್ನೋದನ್ನು ತಿಳಿದುಕೊಳ್ಳೋಕೆ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಟ್ಟುಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಏನು ಅನ್ನೋದನ್ನು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ. ಇನ್ನು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿಪ್ಪ. ಯಾಕೆ ಅಂದರೆ ನೀವು ಲೈಕ್ ಕೊಡುವುದರಿಂದ ಕೆಲವರಿಗೆ ಈ ವಿಡಿಯೋ ರೀಚ್ ಆಗಲ್ಲ, ಅವರಿಗೂ ರೀಚ್ ಆಗುತ್ತೆ ಇಂತಹ ಇನ್ಫಾರ್ಮೇಷನ್ ಇದು ಅನ್ನೋದು ಅವರು ತಿಳ್ಕೊಂಡು ಸ್ವಲ್ಪ ಖುಷಿ ಪಡ್ತಾರೆ ಅನ್ನೋದು ಒಂದು ಉದ್ದೇಶ ಆದರೆ ನಂದು. ಬನ್ನಿ ಇನ್ನು ವಿಡಿಯೋ ಟಾಪಿಕ್ ಶುರು ಮಾಡೋಣ. ಮೊದಲನೆಯದಾಗಿ PUC ಬೋರ್ಡ್ನಿಂದ ಪ್ರತಿಯೊಂದು ವರ್ಷ ಕ್ವೆಶ್ಚನ್ ಪೇಪರ್ಸ್ ಬರುತ್ತವೆ, ಕಠಿಣವಾಗಿ ಪರೀಕ್ಷೆ ನಡೆಸುತ್ತಾರೆ. ಹಾಗೆಯೇ ವಿದ್ಯಾರ್ಥಿಗಳು ತೀವ್ರ ಕಠಿಣವಾಗಿ ಪರೀಕ್ಷೆ ನಡೆಸುವುದರಿಂದ ಅವರು ಅಷ್ಟು ಕಷ್ಟಪಟ್ಟು ಓದುತ್ತೀರೋ ಅಷ್ಟು ಫಲ ಸಿಗುತ್ತೆ ಅಂತ ಅಂದರೆ ನೀವು ಈ ವರ್ಷ PUC ಅಲ್ಲಿ ಮಿನಿಮಮ್ 70% ಸ್ಕೋರ್ ಅನ್ನು ಪಡೆದ್ರೆ ನಿಮಗೆ ಒಂದು ರ್ಯಾಂಕಿಂಗ್ ಸ್ಕೋರ್ ಆದರೆ ಬರುತ್ತೆ ಮತ್ತು ನೀವು KCET ಎಕ್ಸಾಮ್ ಬರೆಯೋಕ್ಕೆ ಚಾನ್ಸ್ ಸಿಗುತ್ತೆ. ಓಕೆ, ಪರ್ಸೆಂಟೇಜ್ ಕಡಿಮೆ ಇದ್ರೂ ಪರವಾಗಿಲ್ಲ, ಬಟ್ ನೀವು ನಿಮ್ಮ ರ್ಯಾಂಕನ್ನು ಹೆಚ್ಚಿಸಿಕೊಳ್ಳಿ. ಏಕೆ ಅಂದರೆ ನಾಳೆ ನೀವು ಸೆಕೆಂಡ್ PUC ನಂತರ ಇಂಜಿನಿಯರಿಂಗ್ಗೆ ಜಾಯಿನ್ ಆಗಬಹುದು, MBBSಗೆ ಜಾಯಿನ್ ಆಗಬಹುದು. ಇಂಜಿನಿಯರಿಂಗ್ ಜಾಯಿನ್ ಆದರೆ ಒಂದು ವೇಳೆ ನೀವು ನೆಕ್ಸ್ಟ್ ಫಸ್ಟ್ ವರ್ಷ 2 ಬ್ರಾಂಚಸ್ ಮಿಕ್ಸ್ ಇರುತ್ತವೆ, ಹೇಗೆ ಓದುತ್ತೀರಾ. ಸೆಕೆಂಡ್ ವರ್ಷಕ್ಕೆ ಚೇಂಜ್ ಆಫ್ ಬ್ರಾಂಚ್ ಅಂತ ಇರುತ್ತೆ. ಆ ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕಂದ್ರೆ CETನಿಂದನೇ ಮಾಡಬೇಕಲ್ವಾ. ಅದಕ್ಕೋಸ್ಕರ ನೀವು CETನಿಂದನೇ 4 ವರ್ಷ ಓದಬೇಕು. ಮ್ಯಾನೇಜ್ಮೆಂಟಿಂದ ನಾನು ಓದೋಕ್ಕೆ ಈಗ ನಾನು ರೆಡಿ ಇಲ್ಲ ಅನ್ನೋರು ನೀವು ನಿಮ್ಮ ರ್ಯಾಂಕನ್ನು ಹೆಚ್ಚು ತಂದುಕೊಳ್ಳಿ ಮತ್ತು ಇಂತಹ ಬ್ರಾಂಚನ್ನು ಫಿಕ್ಸ್ ಮಾಡಿಟ್ಟುಕೊಳ್ಳಿ. ಇದೇ ಒಂದು ಗುಡ್ ನ್ಯೂಸ್ PUC ಅವರಿಗೆ. ಇನ್ನು ಡಿಪ್ಲೊಮಾ ಅವರಿಗೂ ಸೇಮ್ ಟು ಸೇಮ್, ಬಟ್ ಅವರು ಏನು ಮಾಡಬೇಕು ಅಂದರೆ ಸ್ಕೋರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ. ಓಕೆ, 2024 ಮತ್ತು 25ನೇ ಸಾಲಿನಲ್ಲಿ ಡಿಪ್ಲೊಮಾ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನೀವು ಎಷ್ಟು ಸ್ಕೋರ್ ಮಾಡ್ತೀರೋ ಅಷ್ಟು ನಿಮಗೆ ಮುಂದೆ ಕ್ಯಾಂಪಸ್ ಸಿಗೋಕ್ಕೆ ಸಾಧ್ಯ. ಓಕೆ, ನಿಮಗೆ ಕ್ಯಾಂಪಸ್ ಸಿಗಬೇಕಂದ್ರೆ ಕಷ್ಟಪಡಬೇಕು, ಕಷ್ಟಪಟ್ಟರೆ ಫಲ ಸಿಗುತ್ತೆ. ಪ್ಲೀಸ್ ಟ್ರೈ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಡಿಪ್ಲೊಮಾ ಇಂಜಿನಿಯರಿಂಗ್ PUC ಅವರಿಗೂ MBBS ಅವರಿಗೂ ಮಿನಿಮಮ್ 75% ನಿಮ್ಮ ಅಟೆಂಡೆನ್ಸ್ ಪ್ಲಸ್ ರಿಸಲ್ಟ್ ಕೂಡ ಸೇಮ್ ಇರಬೇಕು. ಈಗ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ 2024 ಮತ್ತು 25ನೇ ಸಾಲಿನ ವಿದ್ಯಾರ್ಥಿಗಳು ಏನು ಮಾಡ್ತಾರೆಪ್ಪ ಅಂದರೆ, ನಾನು ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕಿತ್ತು, ಆದರೆ ನಾನು CETನಿಂದ ಈಗ ಅನುಭವಿಸುತ್ತಿದ್ದೇನೆ. ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕಂದ್ರೆ ನಾನು ಈಗ CETನಿಂದ ಮ್ಯಾನೇಜ್ಮೆಂಟ್ಗೆ ಹೊರಡಬೇಕು ಅಂತ ಇರ್ತದೆ. ಕೆಲವರು ಆದರೆ ಓಕೆ ಆಗ್ತದೆ, ಹಾಗೆ ಈಗ ವರ್ಷಕ್ಕೆ ಸಂಪಾದನೆ ಮಾಡ್ತಾರೆ ನಮ್ಮ ತಂದೆ ತಾಯಿ ಅಂತ ಚೇಂಜ್ ಆಫ್ ಬ್ರಾಂಚ್ ಮಾಡಿಬಿಡ್ತಾರೆ. ಇನ್ನು ಕೆಲವರು ಮಾಡಲ್ಲ, ಹಾಗೆಯೇ ನೋವನ್ನು ತಡ್ಕೊಂಡು ಅದೇ ಬ್ರಾಂಚನ್ನು ಕಂಟಿನ್ಯೂ ಮಾಡ್ತಾರೆ. ಇಟ್ಸ್ ವೆರಿ ಗುಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಇಂಟರ್ನಲ್ ಎಕ್ಸಾಮ್ ಡಿಸೆಂಬರ್ 17 to ಡಿಸೆಂಬರ್ 25 ಒಳಗಡೆ ಸೆಕೆಂಡ್ ಇಂಟರ್ನಲ್ ಎಕ್ಸಾಮ್ ಪ್ರತಿಯೊಂದು ಕಾಲೇಜಲ್ಲಿ ನಡೆಯುತ್ತೆ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಬರೆಯಿರಿ ಎಕ್ಸಾಮ್ ಅನ್ನು. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಿ ಬೆಸ್ಟ್ ಆಫ್ 2 ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಥ್ರೂ ಇಂಟರ್ನಲ್ಸ್ ಇದ್ದರೆ ಬೆಸ್ಟ್ ಆಫ್ 2 ಯಾವುದಾದರೂ 2 ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರ್ಯಾಂಕನ್ನು ಆ್ಯಾವ್ರೇಜ್ಗೆ ಕನ್ವರ್ಟ್ ಮಾಡ್ತಾರೆ ಅವರು. ಓಕೆ, ಇನ್ನು BSc ನರ್ಸಿಂಗ್ ಆ್ಯಂಡ್ MBBS ಸ್ಟೂಡೆಂಟ್ಸ್ ಫಸ್ಟ್ ಇಯರ್ 2024 and 25 ದಿಸ್ ಇಯರ್ ಓದುತ್ತಿದ್ದರೆ ನಿಮಗೆ ನಾಲೆಡ್ಜ್ ಇಂಪಾರ್ಟೆಂಟ್ ಮತ್ತು ಹೇಗೆ ಮಾಡಬೇಕು ಅನ್ನೋದನ್ನು ನಿಮ್ಮ ಲೆಕ್ಚರರ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ.
ನಿಮಗೆ ಸ್ವಲ್ಪ ಹೊತ್ತು ಕೂಡ ಟೈಮ್ ಇರಲ್ಲ, 24 ಗಂಟೆ ಓದಬೇಕಾಗುತ್ತೆ. ಹಾಗೆಯೇ ಓದಿ ಕಂಟಿನ್ಯೂ ಮಾಡಿ, ಬೆಸ್ಟ್ ರಿಸಲ್ಟ್ಸ್ ತನ್ನಿ. ಈಗಾಗಲೇ ಕೆಲವು ಎಕ್ಸಾಮ್ಗಳು ನಡೆದಿವೆ, ಇನ್ನು ಮುಂದೆ ನಡೆಯಲಿವೆ. ಆಲ್ ದ ಬೆಸ್ಟ್ ಫಾರ್ MBBS ಸ್ಟೂಡೆಂಟ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಶೇರ್.